ಎಲ್ರಿಗೂ ನಮಸ್ಕಾರ. ಪ್ರೇಮಲೋಕದ ಪಾರಿಜಾತವೇ ಜಾಣ ಸಿನಿಮಾದ ಎಂಥ ಅದ್ಭುತ ಹಾಡಲ್ವಾ. ಇವತ್ತಿಗೂ ಕೂಡ ಎಸ್ ಪಿ ಬಿ ಅವರ ಕಂಠದಲ್ಲಿ ಹಾಡು ಕೇಳೋಕ್ಕೆ ನಮ್ಗೆ ತುಂಬ ಖುಷಿ, ಕೇಳ್ತಿರ್ತೀವಿ. ಈ ಹಾಡಿನ ಸೃಷ್ಟಿ ಆದಾಗ ಒಂದು ಘಟನೆಗಳಾಗುತ್ತೆ. ಕೆಲವು ನಿರ್ದೇಶಕ ಶಿವಮಣಿಯವ್ರಿಗೂ ಹಂಸಲೇಖ ಅವ್ರಿಗೂ ಅದು ಹೇಳಬೇಕು ನಿಮಗೆ. ನಾನು ಹಂಸಲೇಖ ಅವ್ರನ್ನ ಭೇಟಿ ಮಾಡಿ ಹಿಂಗೆ ಮಾತಾಡ್ತಿರ್ಬೇಕಾದಾಗ ಆ ಸೌಂಡ್ ಇಂಜಿನಿಯರ್ ಒಬ್ಬರಿದ್ದರು ಭರತ್ ಅಂತ. ನಾನು ಅವರು ಹಂಸಲೇಖ ಅವ್ರು ಕೂತ್ಕೊಂಡು ಮಾತಾಡ್ಬೇಕು. ಹಂಸಲೇಖ ಅವರು ಈ ಹಾಡನ್ನು ನುಡಿಸಿದ್ರು ಹಾರ್ಮೋನಿಯಂನಲ್ಲಿ. ಇಂಥ ಹಾಡು ಮಾಡಿದಾಗ ಶಿವಮಣಿಯವರು ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ರು. ಶಾಕ್ ಆಯ್ತು ನನಗೆ. ಹೌದಾ ಗುರುಗಳು, ಇಂಥ ಒಳ್ಳೆ ಹಾಡನ್ನ ಅಂತ. ಹೌದಪ್ಪ, ಜಾಣ ಸಿನಿಮಾದ ಆ ಸಿಚುವೇಶನ್ ಹೇಳಿದಾಗ ಈ ಹಾಡು ಬರೆದೆ, ಟ್ಯೂನ್ ಮಾಡಿದೆ, ಅದ್ಭುತವಾಗಿ ಬಂತು. ನನಗೆ ಗೊತ್ತಿತ್ತು ಔಟ್ಪುಟ್ ಹೆಂಗೆ ಬರುತ್ತೆ, ನಂಗೆ ಗೊತ್ತಿತ್ತು. ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿತ್ತು. ನಮ್ಮ ಬಾಸ್ ನಮ್ಮ ಎಸ್ ಪಿ ಬಿ ಅವರು ಆಡಿದ್ರೆ ಸೂಪರಾಗಿ ಬರುತ್ತೆ ಅಂತ ಗೊತ್ತಿತ್ತು. ಶಿವಮಣಿಯವರು ಒಂದು ತಮಿಳು ಸಿನಿಮಾದ ಒಂದು ಹಾಡಿದ್ರೆ ರೆಫರೆನ್ಸ್ ಇಟ್ಕೊಂಡು ಇದೇ ಥರ ಬೇಕು ಅಂತಿದ್ರಂತೆ. ಆಗ ಹಂಸಲೇಖ ಅವ್ರು, ಬೇಡಪ್ಪ, ನಾನು ಇನ್ಸ್ಪೈರ್ ತೊಗೊಂಡು ಮಾಡಿದ್ನ ಬೇಕಾದ್ರೆ ಚೇಂಜ್ ಮಾಡೋಕ್ಕೆ ಹೇಳು, ಮಾಡ್ತೀನಿ. ಹಂಗೆ ಸ್ಫೂರ್ತಿ ತೊಗೊಂಡು ಮಾಡಿರ್ತಾರಲ್ಲ ಇನ್ಸ್ಪೈರು, ಅದನ್ನ ಬೇಕಾದ್ರೆ ಚೇಂಜ್ ಮಾಡೋಕ್ಕೆ ಹೇಳು, ಮಾಡಿರ್ತೀನಿ. ಆದರೆ ಸ್ವಂತವಾಗಿ ಸೃಷ್ಟಿ ಮಾಡಿದ್ದೀನಿ, ಇದು ಹಾಡು ಅದ್ಭುತವಾಗಿ ಬರುತ್ತೆ, ಬೇಡ ಅಂತ ಹೇಳ್ಬೇಡ, ಇಟ್ಕೋ, ಚೆನ್ನಾಗಿದೆ. ರವಿಚಂದ್ರನ್ ಅವರ ಒಂದು ಇಮೇಜ್ ಕರೆಕ್ಟಾಗಿದೆ, ಇಟ್ಕೋ ಅಂತ. ಅವ್ರು ಒಪ್ಪೋದೇ ಇಲ್ಲ. ಇವರು ನಮ್ಮ ಶಿವಮಣಿಯವರು, ಬೇಡ ಸರ್, ಬೇರೆ ಮಾಡಿ, ಈ ಥರ ಮಾಡಿ ಅಂತ ಒಂದು ತಮಿಳು ಸಾಂಗ್ ಕೊಟ್ಟಿರ್ತಾರೆ. ಹಂಸಲೇಖ ಅವ್ರು ಒಂದಿನ ನೋಡ್ತಾರೆ, 2 ದಿನ ನೋಡ್ತಾರೆ, ಕೋಪ ಬರುತ್ತೆ ಅವ್ರಿಗೆ. ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ರವಿ ಸರ್ದು ಮ್ಯಾನರಿಸಮ್ ಗೊತ್ತು, ಅವ್ರ ಇಮೇಜ್ ಗೊತ್ತು, ಆ ಟೈಮಿಂದ ರವಿ ಸರ್ಗಿದ್ದಂಥ ಕ್ರೇಜ್ ಗೊತ್ತು, ಅಂಥ ಕಾಂಬಿನೇಷನ್ ಅದು ಎಲ್ಲರಿಗೂ ಗೊತ್ತು. ಆ ಲಿರಿಕ್ಸು ಹಂಗೆ ಇರುತ್ತೆ. ಬಟ್ ಶಿವಮಣಿಯವರು ಅದನ್ನ ಡೆಪ್ತಾಗಿ ಅವ್ರು ನೋಡಲ್ಲ. ಅವರು ಬೇಡ ಅಂತ ಹೇಳಿ ಉಡಾಫೈ ಮಾಡ್ತಾ ಇರ್ತಾರೆ. ಹಂಸಲೇಖ ಅವರಾಗ ವಿಧಿ ಇಲ್ಲದೆ 4 ದಿನ ಕಳೆದು ರವಿ ಸರಿಗೆ ಫೋನ್ ಮಾಡ್ತಾರೆ. ಆಗ ರವಿ ಸರ್ ಸ್ಟುಡಿಯೋಗೆ ಬರ್ತಾರೆ. ಅವರು ಅದಕ್ಕೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ಯಾರೂ ಅಲ್ಲ, ರವಿ ಸರ್ ಒಂದು ಆ್ಯಕ್ಟರ್ ಅಷ್ಟೇ. ಬಟ್ ಆದರೂ ಇನ್ವಾಲ್ವ್ ಆಗ್ತಾರೆ. ಏನು ರಾಜು, ಏನು ವಿಷಯ, ಯಾವ ಹಾಡೋದು ಅಂತ ಪ್ಲೇ ಮಾಡಿ ತೋರಿಸ್ತಾರೆ. ಯಾಕೆಂದರೆ ಟ್ರ್ಯಾಕ್ ಆಡಿರ್ತಾರೆ, ಆಗ ಹಾಡ್ಸಿರ್ತಾರೆ ಹಂಸಲೇಖ ಅವರು. ಆ ಟ್ರ್ಯಾಕ್ ಪ್ಲೇ ಮಾಡಿದಾಗ ರವಿ ಸರ್ ಒಂದೇ ಮಾತು ಹೇಳೋದು, ಇದಕ್ಕಿಂತ ಆಡಬೇಕಾ ಶಿವಮಣಿ ಅವರೇ, ಅದ್ಭುತವಾಗಿದೆ ಹಾಡು, ಇದಕ್ಕಿಂತ ಆಡಬೇಕಾ, ಇದು ಒಳ್ಳೆ ಸೌಂಡ್ ಮಾಡುತ್ತೆ, ಎಸ್ ಪಿ ಬಿ ಅವ್ರು ಆಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಔಟ್ಪುಟ್ಟು, ಈ ಸಿನಿಮಾದಲ್ಲಿ ಈ ಹಾಡೇ ನಿಂತ್ಕೊಳ್ಳೋದು ಬೇಕಾದ್ರೆ ನೋಡಿ ಅಂತಾರೆ. ಆ ಟ್ಯೂನ್ ಸೆನ್ಸು ರವಿ ಸರ್ಗೆ ಚೆನ್ನಾಗಿದೆ. ಅವ್ರು ಹಂಸಲೇಖ ಅವ್ರು ಅದೇ ಹೇಳಿದ್ರು, ಇವರು ಅದೇ ಹೇಳಿದ್ರು, ಹೊಂದಾಣಿಕೆ ನೋಡಿ ಹೆಂಗಿದೆ ಅಂತ. ಅದಕ್ಕೆ ಇಬ್ಬರು ಕಾಂಬಿನೇಷನ್ ಅಷ್ಟು ಜೆಲ್ಲಾಗಿದ್ದು. ಆಗ ಇವರು ಶಿವಮಣಿಯವರು ಒಲ್ಲದ ಮನಸ್ಸನ್ನು ಒಪ್ಕೊತಾರೆ. ಒಲ್ಲದ ಮನಸ್ಸಂದು ಯಾಕೆ ಅಂದರೆ ರವಿ ಸರ್ ಜೊತೆಗೆ ದೊಡ್ಡ ಸ್ಟಾರು, ದೊಡ್ಡ ಡೈರೆಕ್ಟ್ರು, ಪ್ರೊಡ್ಯೂಸರು, ಟೆಕ್ನಿಷಿಯನ್ನು ಎಲ್ಲ ಆಗಿರ್ತಾರೆ. ಅವ್ರ ಮಾತನ್ನ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು ಇಷ್ಟ ಇಲ್ಲದ ಮನಸ್ಸಲ್ಲಿ ಒಪ್ಕೊತಾರೆ. ಎಸ್ ಪಿ ಬಿ ಅವರು ಆಡಿದ ಮೇಲೆ ಆ ಹಾಡಿಗೊಂದು ಜೀವ ತೂಕ ಎಲ್ಲ ಬರ್ತದಲ್ಲ, ಆವಾಗ ಶಿವಮಣಿಯವರು ಒಪ್ಕೊತಾರೆ. ಹೌದು, ಅದ್ಭುತವಾಗಿ ಬಂತು, ಸಾರಿ ಸಾರ್ ಅಂತಾರೆ. ಇದು ಅಂದರೆ ಅವ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲಿ ಅವರು ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿರ್ತಾರೆ. ಅವ್ರು ಬೇಡ ಅಂತ ಹೇಳಿದ ಕೂಡಲೇ ಅವ್ರು ಕೆಟ್ಟವರು ಅಂತಲ್ಲ, ಸ್ವಲ್ಪ ಏನೋ ಒಂದು ಬೇರೆ ಥರ ಬೇಕು ಅಂತ ಅವ್ರು ಅವ್ರು ಇಮ್ಯಾಜಿನೇಷನ್ ಮಾಡಿರ್ತಾರೆ. ಆದರೆ ಹಂಸಲೇಖವ್ರಿಗೆ ಗೊತ್ತಿರ್ತದೆ ಇದು ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಹೇಳೋದು. ಅದರಿಂದ ಇವ್ರು ಬಿಟ್ಕೊಡೋಕೆ ರೆಡಿ ಇಲ್ಲ, ಅವರು ಬೇಡ ಅಂತ. ಆಮೇಲೆ ರವಿ ಸರ್ ಸೆಂಟ್ರಿಗೆ ಬಂದು ಅದನ್ನ ಓಕೆ ಮಾಡ್ತಾರೆ. ಈ ರೀತಿ ಎಸ್ ಪಿ ಬಿ ಅವರು ಅದ್ಭುತವಾಗಿ ಆಡಿ ನಿಮಗೆಲ್ಲ ಗೊತ್ತು. ಇಲ್ಲಿ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ, ಪ್ರೇಮ ಅವ್ರು ಇತ್ತೀಚೆಗೆ ಬರೆದಂಥ ಸಾಹಿತ್ಯ, ಈ ಸೆರಗು ಅಂತ ಹೇಳೋ ಪದ ಬರೆದು ಎಲ್ಲರ ಕೆಂಗಣ್ಣಿ ಗುರಿಯಾಗಿದ್ದಾರೆ. ಈಗೇನೋ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆ ಲಿರಿಕ್ಸು. ಯಾವಾಗಲೂ ಶೃಂಗಾರ ಗೀತೆ ಬರೀಬೇಕಾದ್ರೆ ಸ್ವಲ್ಪ ಬಾರ್ಡ್ರನ್ನ ಒಳಗೆ ಬರೀಬೇಕು, ಶೃಂಗಾರನ ಲೇಪನ ಮಾಡಬೇಕು ಹಾಡಿಗೆ ಹೊರತು ಅದನ್ನೇ ಓಪನ್ ಮಾಡಬಾರ್ದು ಅಂತ. ನನಗೆ ಗೊತ್ತು, ಪ್ರೇಮ್ ಅವರು ಮಹೇಶ್ ಬಾಬು ಅವರು ಎಲ್ಲೇ ಜರ್ನಿ ಮಾಡಿದ್ರು, ಮಹೇಶ್ ಬಾಬು ಅಂದರೆ ಆಕಾಶ್ ಫಿಲ್ಮ್ ಡೈರೆಕ್ಟ್ರು, ಎಲ್ಲೇ ಜರ್ನಿ ಮಾಡಿದ್ರು ಕಾರ್ಲಿ ಕೇಳೋದು ಹಂಸಲೇಖ ಇಟ್ಸ್, ಅವ್ರ ಹಾಡುಗಳನ್ನ ಕೇಳೋದು. ಅವ್ರು ಹಂಸಲೇಖ ಅವ್ರನ್ನ ತುಂಬ ಒಂದು ಅವ್ರು ಫಾಲೋ ಮಾಡ್ತಾರೆ, ಪ್ರೇಮ್ ಅವರು ಹಂಸಲೇಖ ಅವ್ರ ಹಾಡುಗಳನ್ನ. ಅದಕ್ಕೆ ಆ ರೀತಿ ಆಡು ಭಾಷೆಯಲ್ಲಿ ಬರೀತಾರೆ, ಚೆನ್ನಾಗಿ ಬರೆದಿದ್ದಾರೆ. ಆದರೆ ಈ ಕೆಲವು ಲಿರಿಕ್ಸ್ ಡೈರೆಕ್ಟಾಗಿ ಹೇಳಿದಾಗ ಬೇಜಾರಾಗುತ್ತೆ. ಈಗ ಸೆರಗು ಅಂತ ಹೇಳೋ ಪದನ ಇಟ್ಕೊಂಡು ಹಾಡು ಬರೆದಿದ್ದಾರೆ ಅವರು. ಈ ಜಾಣದಲ್ಲೇ ಬರೆದಿದ್ದಾರೆ. ಚೆಲುವಿನ ಬಲೆಯಲ್ಲಿ ಒಲವಿನ ಮೀನುನ, ಸೆರಗಿನ ಗಿರಿಯಲ್ಲಿ ವಿಲವಿಲ ಹಾಡುನ, ಧರೆಗೆ ಇಳಿದ ಅಪ್ಸರೆ, ಅಷ್ಟೇ. ಇನ್ನೊಂದು ಲಕ್ಷ್ಮೀ ಮಹಾಲಕ್ಷ್ಮಿ ಸಿನಿಮಾದಲ್ಲಿ ಬರೆದಿದ್ದಾರೆ, ಆಸೆಗೆ ಕೆನ್ನೆಗೆ ಸಂಜೆ ರಂಗು ಬಂತು, ನಾಚಿಕೆ ನೋಡಿತು ಸೆರಗಿನೊಳಗೆ ನಿಂತು ಅಂತ. ಇನ್ನೊಂದು ಬರೆದಿದ್ದಾರೆ, ತೇಜ ಫಿಲ್ಮಲ್ಲಿ ಬರೆದಿದ್ದಾರೆ, ನನಗಿರುವುದೊಂದೇ ಕೊರಗು ಮೈ ಮೇಲೆ ಇರೋದು ಸೆರಗು. ಈ ಥರ ಬರೆದಿದ್ದಾರೆ ಅವರು. ಅಂದರೆ ಅಲ್ಲಿ ಲೇಪನ ಮಾಡೋದು ಶೃಂಗಾರನ, ಅದು ಹಂಸಲೇಖ ಅವ್ರ ಟ್ಯಾಲೆಂಟು. ಅದನ್ನೇ ಫಾಲೋ ಮಾಡಬೇಕು ಹೊರತು ಓಪನ್ ಆಗಿ ಹೇಳ್ಬಿಟ್ಟಾಗ ಸ್ವಲ್ಪ ಜನಗಳಿಗೆ ಅದು ಕೇಳೋಕ್ಕೆ ಮುಜುಗರ ಆಗುತ್ತೆ. ಅದು ಖಂಡಿತ ಕೂಡ. ಆಮೇಲೆ ಈ ಜಾಣ ಸಿನಿಮಾದ ಈ ಒಂದು ಹಾಡನ್ನು ಪಿಕ್ಚರೈಸ್ ಮಾಡಬೇಕು ಅಂತ ರವಿ ಸರ್ಗೆ ಶಿವಮಣಿಯವರು ಹೇಳ್ತಾರೆ, ಪಿಕ್ಚರೈಸ್ ಮಾಡಬೇಕು ಅಂತ. ಆಗ ಪಿಕ್ಚರೈಸ್ ಮಾಡ್ತಾರೆ ಆ ಹಾಡನ್ನ. ಏನು ಬೇಕು ಅಂತ ಕೇಳಿದಾಗ ರವಿ ಸರು ಆಗ ಒಂದು ಟೆಂಡಲ್ಲಿದ್ದಂಥ ಕಾರು, ಎಸ್ಟೀಮ್ ಕಾರು, ಅದು ಆಗ ದುಪ್ಪಟ ಕೊಡಿ ಸಾಕು ನನಗೆ, ನಾನು ಮಾಡ್ತೀನಿ ಅಂತಾರೆ. ಸ್ಟುಡಿಯೋ ಒಳಗಡೆ ಮಾಡ್ತಾರೆ, ಅದ್ಭುತವಾಗಿ ಮೇಕಿಂಗ್ ಮಾಡಿದ್ದಾರೆ ನೋಡಿ. ಇವತ್ತಿಗೂ ರವಿ ಸರ್ ಹಂಸಲೇಖ ಅವ್ರು ಹೇಳಿದಾಗೆ ಜಾಣ ಅಂದ ಕೂಡಲೇ ಅದೇ ಹಾಡು ನೆನಪಿರೋದು. ಹಾಗಾಗಿ ಅವರಿಬ್ಬರದ್ದು ಹೊಂದಾಣಿಕೆ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಇನ್ ಇಂಡಿಯನ್ ಫಿಲ್ಮ್ ಸ್ಕ್ರೀನ್ ಅಂತ ಹೇಳ್ಬೋದು. ಜಾಣ ಸಿನಿಮಾದ ಹಾಡು ನೆನಪಾಯಿತು. ಇದ್ರ ಬಗ್ಗೆ ಹಂಸಲೇಖ ಅವ್ರು ಹೇಳಿದಾಗ ನಿಮ್ಗೆ ಹೇಳಬೇಕು ಅನ್ನಿಸ್ತು, ಹಾಗೆ ಹೇಳಿದೆ. ಥ್ಯಾಂಕ್ ಯು.